ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊತೀನಿ. ಇವತ್ತಿನ ವಿಷಯ ಬಂದುಬಿಟ್ಟು, ನಾನು ಉಪ್ಪನ್ನು ಯಾವ ರೀತಿ ಸಂಗ್ರಹಣೆ ಮಾಡಿ ಅಡುಗೆ ಮನೆಯಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಉಪ್ಪನ್ನು ಮನೇಲಿ ತಂದಿರ್ತೀವಿ ಪ್ಲಾಸ್ಟಿಕ್ ಡಬ್ಬದಲ್ಲಿ. ನಾವು ಜಾಸ್ತಿ ಎಲ್ಲ ಯೂಸ್ ಮಾಡೋದೆಲ್ಲ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಲ್ವಾ ಹಾಕಿಡೋದು. ಆದರೆ ನಾವು ಯಾವ ಕಾರಣಕ್ಕೂ ಆ ರೀತಿ ಮಾಡಬಾರ್ದು ಸ್ನೇಹಿತರೆ. ಒಂದು ಪಿಂಗಾಣಿ ಬಟ್ಟೆನ ತಂದುಬಿಟ್ಟು ಈ ಪಿಂಗಾಣಿ ಡಬ್ಬದಲ್ಲಿ ನಾವು ಸುಮ್ಮನೆ ಉಪ್ಪು ಹಾಕಿ ಇಡಬಾರ್ದು. ಇದು ಉಪ್ಪು ಹಾಕೋಕ್ಕಿಂತ ಮುಂಚೆ ನೋಡಿ, ಒಂದು 5 ಲವಂಗನ ಕರೆಕ್ಟಾಗಿ ಎಣಿಸ್ಕೊಂಬಿಟ್ಟು ಫಸ್ಟು ನಾವು ಈ ಪಿಂಗಾಣಿ ಅದರೊಳಗೆ ಹಾಕಿಬಿಟ್ಟು ಆಮೇಲೆ ನಾವು ಉಪ್ಪನ್ನು ಹಾಕಬೇಕು. ಈ ಥರ ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ, ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಈ ರೀತಿ ಉಪ್ಪನ್ನ ನಾನು ಹಾಕಬೇಕು, ತುಂಬ ಹಾಕಬೇಕು ನೋಡಿ ಸ್ನೇಹಿತರೆ. ಯಾವಾಗಲೂ ಉಪ್ಪನ್ನು ಈ ಥರ ತುಂಬಾ ಇರಬೇಕು ಅಂತ. ಉಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಖಾಲಿ ಆಗಬಾರ್ದು. ಸ್ವಲ್ಪ ಉಪ್ಪು ಇದ್ರೊಳಗೆ ಖಾಲಿ ಹಾಕ್ತಿದ್ದಂಗೆ ಮತ್ತು ನಾವು ಅಂಗಡಿಯಿಂದ ತೊಗೊಂಬಂದು ಬೇಗನೆ ಹಾಕಿಬಿಡಬೇಕು. ಉಪ್ಪು ಪೂರ ಖಾಲಿಯಾಗಿ ಇಲ್ಲಿ ತನಕ ಬಂದ ಮೇಲೆ ಹಾಕೋಣ ಬಿಡು, ನಿಧಾನಕ್ಕೆ ಹಾಕೋಣ ಏನು ಆಮೇಲೆ ತಾನೇ ಅಂತ ಆ ಥರ ಎಲ್ಲ ಮಾಡಬಾರ್ದು. ಉಪ್ಪನ್ನು ಮಾತ್ರ ಈ ಥರ ಯಾವಾಗಲೂ ಅಡುಗೆ ಮನೆಯೊಳಗೆ ಈ ಥರ ಕ್ಲೀನಾಗಿ ಸ್ಟೋರ್ ಮಾಡಿ ಇಡಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಅಂತ ಪೂರ್ವಿಕರು ಹೇಳಿದ್ದಾರೆ. ಅದೇ ರೀತಿ ನಾನು ಫಸ್ಟಿಗೆ ನನಗೂ ಗೊತ್ತಿರಲಿಲ್ಲ. ನಾನು ಪ್ಲಾಸ್ಟಿಕ್ ಡಬ್ಬದಲ್ಲೇ ನಾನು ಉಪ್ಪನ್ನು ಹಾಕಿಡ್ತಿದ್ದೆ. ಹಿಂಗೆ ನನಗೂ ಗೊತ್ತಾಯಿತು. ಹಾಗಾಗಿ ನಾನು ಈ ಥರದೊಂದು ಜಾಡಿ ತಂದುಬಿಟ್ಟು ಇದರಲ್ಲಿ ಉಪ್ಪು ಹಾಕಿ ಇಟ್ಟಿದ್ದೀನಿ. ನೀವು ಉಪ್ಪು ಹಾಕಿ ಇಡೋಕ್ಕಿಂತ ಮುಂಚೆ 5 ಲವಂಗ ಹಾಕಿಬಿಟ್ಟು ಆಮೇಲೆ ನೀವು ಉಪ್ಪನ್ನು ಹಾಕಿರೋದ್ರಿಂದ ನಿಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಷಯ ಬಂದುಬಿಟ್ಟು, ಉಪ್ಪನ್ನು ನಾವು ಅಡುಗೆ ಮನೆಗೆ ಇಡ್ತೀವಿ ಅಲ್ವಾ, ಅಲ್ಲಿ ಯಾವ ದಿಕ್ಕಲ್ಲಿ ಇಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಇದು ತುಂಬ ಇಂಪಾರ್ಟೆಂಟು. ನಾವು ಉಪ್ಪು ತರ್ತೀವಿ, ಯಾವುದ್ಯಾವುದೋ ದಿಕ್ಕಲ್ಲಿ ಎಲ್ಲೆಲ್ಲೋ ಇಟ್ಬಿಡ್ತೀವಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಉಪ್ಪನ್ನು ನಾವು ದಕ್ಷಿಣ ದಿಕ್ಕು ಕಡೆಯೇ ಇಡಬೇಕು. ಈಗ ಒಂದು ಅಡುಗೆ ಮನೆ ಕಡೆ ಇಡ್ತೀವಿ ಅಂದರೆ ಅದು ಯಾವ ಕಡೆ ನಮಗೆ ದಕ್ಷಿಣ ಕಡೆ ಬರುತ್ತೆ ದಿಕ್ಕು ಅನ್ನೋ ಒಂದು ತಿಳ್ಕೊಂಬಿಟ್ಟು ನಾವು ಉಪ್ಪನ್ನು ಆ ದಕ್ಷಿಣ ಕಡೆಗೆ ಇಡಬೇಕು ಸ್ನೇಹಿತರೆ. ಆಮೇಲೆ ನಿಮಗೆ ಇನ್ನೊಂದು ಟಿಪ್ಸ್ ಬಂದುಬಿಟ್ಟು, ತುಂಬ ಮುಖ್ಯವಾದ ಟಿಪ್ಸ್ ಇದು. ನಾವು ಅಡುಗೆ ಮನೆಗೆ ಉಪ್ಪನ್ನು ತೊಗೊಂಡೋಗಿ ಇಡ್ತೀವಿ. ಆದರೆ ಈ ಉಪ್ಪಿನ ಪಕ್ಕ ಅಡುಗೆ ಮನೆ ಜಾಸ್ತಿ ಎಲ್ಲ ಅರಿಶಿನ ಪುಡಿ ಉಪ್ಪು ಅಂತೆಲ್ಲ ಹಿಂಗೆ ಪಕ್ಕಕ್ಕಿದ್ದೇ ಇರುತ್ತೆ. ಉಪ್ಪಿನ ಪಕ್ಕ ಯಾವುದೇ ಕಾರಣಕ್ಕೆ ಅರಿಶಿನ ಪುಡಿ ಡಬ್ಬ ಅಂತೂ ಇಡೋಕ್ಕೆ ಹೋಗಬೇಡಿ. ಉಪ್ಪು ಅರಿಶಿನ ದೂರ ಇಡಬೇಕಂತೆ. ಪಕ್ಕಕ್ಕೆ ಇಟ್ಟಿರ್ತೀವಿ ಬಿಡು, ಉಪ್ಪು ಅರಿಶಿನ ಎಲ್ಲ ಅಡುಗೆ ಬೇಕಾಗುತ್ತೆ ಅಂತ ಆ ಥರ ಎಲ್ಲ ಮಾಡಬಾರ್ದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಉಪ್ಪಿನ ಪಕ್ಕ ಅರಿಶಿನ ಪುಡಿ ಡಬ್ಬನ್ನು ಮಾತ್ರ ಇಡಬೇಡಿ. ಇದ್ರ ಪಕ್ಕ ನಾವು ಯಾವುದಿಟ್ಟರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ನಮಗೆ ಒಳ್ಳೆಯದಾಗುತ್ತೆ ಅಂತಂದರೆ ಇದ್ರ ಪಕ್ಕ ನಾವು ಹುಣ್ಸೆಹಣ್ಣು ಇಡಬೇಕು. ಇದ್ರ ಪಕ್ಕ ನಾವು ಹುಣ್ಸೆಹಣ್ಣು ಇಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಅರಿಶಿನ ಪುಡಿ ಅಂತೂ ದಯವಿಟ್ಟು ಇಡೋಕ್ಕೆ ಹೋಗ್ಬಿಡಿ. ಉಪ್ಪು ಅರಿಶಿನದಿಂದ ಸ್ವಲ್ಪ ದೂರ ಇಟ್ಬಿಡಿ. ಇದ್ರ ಪಕ್ಕ ಹುಣ್ಸೆಹಣ್ಣು ಡಬ್ಬ ಇಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಉಪ್ಪು ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.